ಯಾವ್ದು ತಡೆಯೋ ಕೆಟ್ಟಕ್ಕೆ ಏನೆಲ್ಲ ಆಗ್ಬೋದು ಎಲ್ಲ ಆಗ್ತಾ ಇದೆ. ಸಿದ್ದರಾಮಣ್ಣನ ಒಂದೇ ಯೋಚನೆ, ಈ ಕುರ್ಚಿ ಇನ್ನ 2 ವರ್ಷ 3 ವರ್ಷ ಹೆಂಗಪ್ಪ ಬಿಗ ಹಿಡ್ಕೊಳ್ಳೋದು, DKC ಬಿಟ್ಕೊಡ್ದಂಗೆ, ಅದೊಂದೇ ಯೋಚನೆ. ಯುವಕರಾದ್ರೂ ಸಾಗಲಿ, ಲೇಡೀಸ್ ಹುಡುಗಿರು ಯಾರಾದ್ರೂ ಸಾಗಲಿ, ಏನಾದ್ರೂ ಸರ್ಕಾರಿ ಭೂಮಿಗಳಾದ್ರೂ ಹೋಗ್ಲಿ, ಏನಾದ್ರೂ ಹಾಳಾಗೋಗ್ಲಿ, ನನಗೆ ನನ್ನ ಕುರ್ಚಿ ಒಂದೇ ಶಾಶ್ವತ. ಮತ್ತೆ ಅದೊಂದನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನೋ ತರ ಒಟ್ಟಾರೆ ವ್ಯವಸ್ಥೆ ಇದಾಗ್ತಾ ಇದೆ. ಹಂಗಾಗಿ ದಯಮಾಡಿ ಇದು ನಿಲ್ಲಬೇಕಿಲ್ಲಿಗೆ ಅನ್ನೋದನ್ನ ಪ್ರಾಮಾಣಿಕವಾಗಿ ಪ್ರತಿಪಾದಿಸೋರಂತ KRS ಪಕ್ಷ ಇವತ್ತು ಇದನ್ನ ಜವಾಬ್ದಾರಿಯಿಂದ ಹೋರಾಟಗಳನ್ನು ಮಾಡ್ತಾ ಇದೀವಿ. ದಯಮಾಡಿ ಯುವಕರು ಯಾರೆಲ್ಲ ಇದ್ದೀರಾ, ಇದು ನಿಮ್ಮದು ಜವಾಬ್ದಾರಿ. ನಾನು ಕೈ ಮುಗಿದು ಕೇಳ್ಕೊತೀನಿ. ಇದರಿಂದ ಈ ಯಾವ ಜೂಜು ಇನ್ನೊಂದು ಮತ್ತೊಂದು ಅಂದ್ರೆ ಆ ಕ್ಷಣದ ಇದಕ್ಕೋಸ್ಕರ ಏನೋ ಅಡ್ಡದಾರಿಯಿಂದ ಹಣ ಮಾಡಿಬಿಡ್ಬೋದು, ಹಣ ಬರುತ್ತೆ ಅನ್ನೋ ತರದಕ್ಕೆ ನಾವೇನು ಹೋಗ್ತಾ ಇದೀವಿ. ನಿಜವಾಗ್ಲೂ ಯಶಸ್ಸಾಗಲ್ಲ. ಲಕ್ಷಕ್ಕೆ 99.99% ಜನ ಇದರಿಂದ ಲಾಸ್ ಆಗಿ ಬೀದಿಗೆ ಬಂದು ಮನೆ ಮಠ ಕಳ್ಕೊಂಡು ಸಾಯ್ತಾ ಇದಾರೆ. ನಿಜವಾಗ್ಲೂ ಮೈಸೂರಲ್ಲಿ ಹೊಟ್ಟೆ ಉರಿಯುತ್ತೆ. ಮೈಸೂರಲ್ಲಿ ಇಡೀ ಒಂದು ಫ್ಯಾಮಿಲಿ ಸತ್ತೋಗ್ಬಿಟ್ರು. ಆತರ ಎಷ್ಟೋ ಫ್ಯಾಮಿಲಿಗಳು ಸಾಯ್ತಾ ಇದಾವೆ ಡೈಲಿ. ಅಂದ್ರೆ ರಿಪೋರ್ಟ್ ಆಗ್ತಾ ಇಲ್ಲ, ವೀಕ್ಷಕ್ ಬರ್ತಾ ಇಲ್ಲ, ಗೊತ್ತಾಗ್ತಿಲ್ಲ, ಅದೇನೇನೋ ಕಾರಣ ಅನ್ನೋ ತರದಲ್ಲಿ ಅದನ್ನ ಮುಚ್ಚಾಕ್ತಾ ಇದಾರೆ. ಹಾಗಾಗಿ ದಯಮಾಡಿ ನಾನು ಹೇಳೋದು, ಕೈ ಮುಗಿದು ಕೇಳ್ಕೊತೀನಿ, ಯಾರು ಜೂಜ್ ಆಗ್ಬೇಡಿ. ಯಾತದ್ದೇನೇ ಇದ್ರು ಅದು ಮಾಫಿಯಾ, ಒಂದು ದೊಡ್ಡ ಮಾಫಿಯಾ ಅಥವಾ ಅದರ ಕೆಲಸ ಮಾಡ್ತಾ ಇದೆ. ಆದ್ರೆ ಅದನ್ನೆಲ್ಲ ನಾವು ಸರಿ ಆದ್ರೆ ಅಥವಾ ನೀವು ನಮ್ಮ ಜೊತೆಗೆ ಬಂದ್ರೆ ಅದನ್ನೆಲ್ಲ ಸಶಕ್ತವಾಗಿ ದಕ್ಷವಾಗಿ ಎದುರಿಸಿ ನಾವು ಅದನ್ನೆಲ್ಲ ತಡೆ ಹಿಡಿಬೋದು. ದೊಡ್ಡ ವಿಷಯ ಅಲ್ಲ. ಆದ್ರೆ ಇದನ್ನೆಲ್ಲವನ್ನು ನೋಡಿ ಕಣ್ಮುಚ್ಕೊಂಡು ನಾಟಕ ಆಡ್ಕೊಂಡು ಕೂತಿರೋ, ಅದರಲ್ಲಿ ಪಾಲು ತಗೊಂಡು ಕಣ್ಮುಚ್ಕೊಂಡು ಕೂತಿರುವಂತ ರಾಜ್ಯ ಸರ್ಕಾರಕ್ಕೆ ನನ್ನ ಧಿಕ್ಕಾರ ಇದೆ. ಅದನ್ನ ನಾನು ವಿರೋಧಿಸ್ತೀನಿ ಅಂತ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಅವಕಾಶ ಕೊಟ್ಟ ಯುವ ಸಮಿತಿಗೆ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಸರ್. ಒಂದಷ್ಟು ಘೋಷಣೆಗಳನ್ನ ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಇರಬೇಕು. ನಿಲ್ಲಿಸಿ ನಿಲ್ಲಿಸಿ ಜೂಜು ನಿಲ್ಲಿಸಿ, ನಿಲ್ಲಿಸಿ 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 ನಿಲ್ಲಿಸಿ. ಈಗ ಆನ್ಲೈನ್ ಬೆಟ್ಟಿಂಗ್ ವಿಚಾರವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯದರ್ಶಿಯಾಗಿರುವಂತಹ ರಘುನಂದನ್ ಸರ್ ತಿಳಿಸಿದ್ದಾರೆ. ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗಂಗಾರಾಜ್ ಅವರು ನೆಲಮಂಗಲದ ಕಾರ್ಯದರ್ಶಿಯಾಗಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ವಿಚಾರವಾಗಿ ಒಂದಷ್ಟು ಮಾತಾಡ್ತಾರೆ. ನಮಸ್ಕಾರ. ನನಗೆ ಮಾತಾಡಲು ಅವಕಾಶ ಕೊಟ್ಟಂತ KRS ಪಕ್ಷದ ಎಲ್ಲಾ ಸದಸ್ಯರಿಗೂ ನನ್ನ ಧನ್ಯವಾದಗಳು. ಇವತ್ತು ನಮ್ಮ ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂದ್ರೆ, ಪ್ರತಿಯೊಂದು ಕೂಡ ನಮ್ಮ ಕೈಲಿ ಈಸಿಯಾಗಿ ಸಿಗುವಂತಹ ಆಪ್ಷನ್ ಇದೆ. ನಮ್ಮ ಬೆರಳು ತುದಿಯಲ್ಲಿ ನಾವೇನ್ ಟಚ್ ಮಾಡಿದ್ರು ಕೂಡ ನಮ್ಗೆ ಆಟೋಮೆಟಿಕ್ ಆಗಿ ಬರುತ್ತೆ. ಅಂತ ಸಮಾಜದಲ್ಲಿರೋ ನಾವು ಇವತ್ತು ಅದೇ ತುದಿಯಲ್ಲಿ ನಾವು ನಮ್ಮ ಜೀವನ ಮತ್ತು ನಮ್ಮ ಭವಿಷ್ಯಕ್ಕೆ ಮತ್ತು ನಮ್ಮ ಮುಂದೆ ಬರುವಂತ ಮಕ್ಕಳ ಭವಿಷ್ಯನ ಈ ಸಮಾಜ ಹಾಳು ಮಾಡಿ ನಿಲ್ಲಿಸ್ತಾ ಇದೆ. ಈ ದುಡ್ಡು ಅನ್ನೋ ಒಂದು ಅಹಂಕಾರದಿಂದ, ಒಂದು ದುರಹಂಕಾರದಿಂದ ಪ್ರತಿಯೊಬ್ಬ ಈ ಸೆಲೆಬ್ರಿಟಿಗಳು ಅವ್ರ ದುಡ್ಡು ಅವ್ರು ತಗೊಂಡು ನಮ್ಮ ಬಡ ಜನಗಳನ್ನ ತಪ್ಪು ದಾರಿಲಿ ತಳ್ತಾ ಇದ್ದಾರೆ. ನೀವು ಏನೇ ಬೆಟ್ಟಿಂಗ್ ಮಾಡಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡ್ತೀರಾ, ತುಂಬಾ ಈಸಿಯಾಗಿ ಸಂಪಾದನೆ ಮಾಡ್ತೀರಾ, ಈಸಿಯಾಗಿ ಅರ್ನ್ ಮಾಡ್ತೀರಾ ಅಂತ ಒಂದು ಮಿಸ್ ಮಾಡಿ ಅವ್ರನ್ನ ದಾರಿ ತಪ್ಪಿಸ್ತಾ ಇದೆ. ಅದನ್ನ ನಂಬಿದಂತ ನಮ್ಮ ಯುವಜನತೆಯರು ತಮ್ಮ ಕಾರ್ಯ ಕೆಲಸ, ಅವ್ರ ಉದ್ದೇಶ, ಅವ್ರ ಗುರಿ ಎಲ್ಲರೂ ಮರೆತು ತನ್ನ ಬೆಟ್ಟಿಂಗ್ ಆಪ್ಷನ್ ಅಲ್ಲಿ ತಂದೆ ತಾಯಿಗೆ ಗೊತ್ತಿಲ್ದಂಗೆ, ತನ್ನ ತಂದಿರು ಗೊತ್ತಿಲ್ದಂಗೆ ತಮ್ಮ ದುಡ್ಡುಗಳನ್ನ ಇನ್ವೆಸ್ಟ್ಮೆಂಟ್ ಮಾಡಿ ತುಂಬಾ ದುಡ್ಡನ್ನ ಕಳ್ಕೊಂಡು ಅದು ಎಲ್ಲಿ ನಮ್ಮ ಮನೆ ಗೊತ್ತಾಗಲ್ಲ, ನಮ್ಗೆ ಎಲ್ಲಿ ಬಿಡ್ತಾರೋ, ನಮ್ಮ ಜೀವನ ಎಲ್ಲಿ ಉದ್ಧಾರ ಆಗುತ್ತೆ